ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಳೆಗಾಲ ಶುರುವಾಗಿದೆ. ಎಲ್ರಿಗೂ ಸಂಜೆ ಆಗುವಾಗ ಏನಾದರೂ ಒಂದು ತಿನ್ನಬೇಕಂತ ಅನಿಸೋದು ಸಹಜ. ಹಾಗಾಗಿ ಒಂದು ಕ್ರಿಸ್ಪಿ ಸ್ನ್ಯಾಕ್ಸ್ ರೆಸಿಪಿಯನ್ನು ಇವತ್ತು ನಾನು ತಗೊಂಡು ಬಂದಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು 2 ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನು ತಗೊಳ್ತಿದ್ದೀನಿ. ಇನ್ನೊಂದು ಸಪ್ರೇಟ್ ಪಾತ್ರೆಯಲ್ಲಿ ಒಂದು 1.5 ಕಪ್ ಆಗುವಷ್ಟು ದೋಸೆ ಅಕ್ಕಿಯನ್ನು ತಗೊಂಡಿದ್ದೀನಿ. ಎರಡನ್ನು ಚೆನ್ನಾಗಿ ತೊಳೆದು ನೀರು ಹಾಕಿ ಒಂದು 4 to 5 hours ನೆನೆಯಕ್ಕೆ ಬಿಡೋಣ. ಬೆಳಗ್ಗೆ ಮಾಡೋದಿದ್ರೆ ಬ್ರೇಕ್ಫಾಸ್ಟಿಗೆ ಮಾಡೋದಿದ್ರೆ ರಾತ್ರಿನೇ ನೆನೆಸಿಡ್ಬೋದು. ಸಂಜೆಗಾದರೆ ಒಂದು ಮಧ್ಯಾಹ್ನ ನೆನೆಸಿಟ್ರು ಸಾಕು. ಉದ್ದಿನಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ನೆನೆದಿದೆ. ಈಗ ಇದು ನೀರನ್ನು ತೆಗೆದು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಫಸ್ಟ್ ಉದ್ದಿನಬೇಳೆನ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಉದ್ದಿನಬೇಳೆ ಜೊತೆಗೆ ಒಂದು ಸಣ್ಣ ತುಂಡು ಶುಂಠಿ, ಒಂದು 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ನೀರು, ಆದಷ್ಟು ಡ್ರೈಯೇ ಗ್ರೈಂಡ್ ಮಾಡ್ಲಿಕ್ಕೆ ನೋಡಿ, ಸ್ವಲ್ಪನೇ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಗ್ರೈಂಡ್ ಮಾಡ್ಕೊಂಡಿರೋಂಥ ಮಿಕ್ಸ್ಚರ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಅದೇ ಮಿಕ್ಸರ್ ಜಾರಿಗೆ ನೆನೆಸಿಟ್ಕೊಂಡಿರೋಂಥ ಅಕ್ಕಿಯನ್ನು ಹಾಕೊಳ್ಳೋಣ. ಅದಕ್ಕೂ ಸಹ ಸ್ವಲ್ಪ ನೀರು ಹಾಕಿ ಆದಷ್ಟು ಗಟ್ಟಿನೇ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ತುಂಬ ನುಣ್ಣಗೆ ರುಬ್ಕೊಳ್ಬಾರ್ದು, ಸ್ವಲ್ಪ ರವೆ ಆಗಿ ಇದ್ದರೆ ಒಳ್ಳೆಯದು. ತುಂಬ ನುಣ್ಣಿಗೆ ಮಾಡಿಕೊಂಡ್ರೆ ಮತ್ತೆ ವಡೆ ಚೆನ್ನಾಗಿ ಬರಲ್ಲ. ಈಗ ಈ ರುಬ್ಕೊಂಡಿರೋಂಥ ಅಕ್ಕಿಯನ್ನು ಬೇಳೆ ಪೇಸ್ಟ್ ಏನು ರುಬ್ಕೊಂಡಿದ್ವಿ ಅದಕ್ಕೆ ಹಾಕೋಣ. ಇದಕ್ಕೆ ಚಾಪ್ ಮಾಡ್ಕೊಂಡಿರೋ 2 ಈರುಳ್ಳಿ, ಒಂದು 2 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಫ್ರೆಶ್ ತೆಂಗಿನಕಾಯಿ, ಒಂದು ಅರ್ಧ ಕಪ್ ಆಗುವಷ್ಟು, ಉಪ್ಪು, ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಕಿದ್ರೆ ಇಡ್ಬೋದು, ಇಲ್ಲಾಂದರೆ ಮಿಕ್ಸ್ ಮಾಡಿದ ಕೂಡಲೇ ಫ್ರೈ ಮಾಡಲಿಕ್ಕೂ ಶುರು ಮಾಡ್ಬೋದು. ಬಾಣಲಿಯಲ್ಲಿ ಎಣ್ಣೆ ಕಾಯೋಕ್ಕಿಟ್ಟು ಮೀಡಿಯಮ್ ಉರಿಯಲ್ಲಿ ರೌಂಡ್ ಮಾಡಿ ಎಣ್ಣೆಯಲ್ಲಿ ಬಿಡೋಣ. ಕಂಪ್ಲೀಟ್ ಮೀಡಿಯಮ್ ಫ್ಲೇಮಲ್ಲಿನೇ ಫ್ರೈ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಮೇಲೆ ಬ್ರೌನ್ ಆಗಿ ಒಳಗಡೆ ಹಸಿನೇ ಉಳಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ ನೀಟಾಗಿ ಫ್ರೈ ಆಗ್ತಾ ಇದೆ. ಇದು ಬ್ರೌನ್ ಆದಮೇಲೆ ನೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ. ಕಂಪ್ಲೀಟ್ ಮೀಡಿಯಮ್ ಫ್ಲೇಮಲ್ಲಿನೇ ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಆಗಿದೆ, ಇದನ್ನು ಎಣ್ಣೆಯಿಂದ ತೆಕ್ಕೊಳ್ಳೋಣ. ಈಗ ಸೆಕೆಂಡ್ ಬ್ಯಾಚ್ ಫ್ರೈ ಮಾಡ್ತಾ ಇದ್ದೀನಿ. ಹೀಗೆ ಕಂಪ್ಲೀಟ್ ಮೀಡಿಯಮ್ ಫ್ಲೇಮಲ್ಲಿನೇ ಫ್ರೈ ಮಾಡ್ಕೊಳ್ಳೋಣ. ಈಗ ಸೆಕೆಂಡ್ ಬ್ಯಾಚ್ ಕೂಡ ಆಲ್ಮೋಸ್ಟ್ ಫ್ರೈ ಆಗಿದೆ. ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ
ತುಂಬ ಚೆನ್ನಾಗಿ ಬಂದಿರುತ್ತೆ. ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗಾಗಿತ್ತು ಅಂತ. ಇದನ್ನು ಸಂಜೆ ಸ್ನ್ಯಾಕ್ಸ್ ಆಗಿಯೂ ಯೂಸ್ ಮಾಡ್ಬೋದು, ಇಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಉದ್ದಿನ ವಡೆ ಥರ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದನ್ನು ಚಟ್ನಿ, ಸಾಂಬಾರ್ ಇಲ್ಲ ಯಾವುದೇ ನಾನ್ ವೆಜ್ ಕರಿ ಜೊತೆಗೂ ಸಹ ನೀವು ಸರ್ವ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮನೆಯಲ್ಲಿ ಟ್ರೈ ಮಾಡೋದನ್ನು ಮಾತ್ರ ಮರಿಲೇಬೇಡಿ. ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.